MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಟಿ ರಮ್ಯಾಗೆ ಟಾಂಗ್ ಕೊಟ್ರ ರಕ್ಷಿತಾ ಪ್ರೇಮ್ ಅನ್ನೋ ಪ್ರಶ್ನೆ. ದರ್ಶನ್ ಪರ ಬ್ಯಾಟ್ ಬೀಸಿದ ನಟಿ ರಕ್ಷಿತಾ, ಜನರ ಮಾನಸಿಕ ಆರೋಗ್ಯ ನೋಡೋಕೆ ಸಾಧ್ಯವಿಲ್ಲ, ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ ಅಂತ ಹೇಳಿ ರಕ್ಷಿತಾ ಅವರು ಹೇಳಿದ್ದಾರೆ. ಪೋಸ್ಟ್ ಅನ್ನ ಮಾಡಿದ್ದಾರೆ ನಟಿ ರಕ್ಷಿತಾ ಪ್ರೇಮ್. ಈ ಮೂಲಕ ನಟಿ ರಮ್ಯಾಗೆ ರಕ್ಷಿತಾ ಪ್ರೇಮ್ ಟಾಂಗ್ ಕೊಟ್ರ ಅನ್ನೋ ಪ್ರಶ್ನೆ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಡುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡುತ್ತೆ ಅಂತ ಹೇಳಿ ಪೋಸ್ಟ್ ಅನ್ನು ಹಾಕಿದ ಬೆನ್ನಲ್ಲೇ ನಟಿ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ಮುಗಿಬೀಳ್ತಾರೆ. ಸಾಕಷ್ಟು ಕಮೆಂಟ್ಸ್ಗಳ ಮೂಲಕ ರಮ್ಯಾ ಅವರನ್ನ ತರಾಟೆಗೂ ಕೂಡ ತೆಗೆದುಕೊಂಡಿದ್ರು. ಆ ಕಮೆಂಟ್ಸ್ನಿಂದಾಗಿ ನಟಿ ರಮ್ಯಾ ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ನಟ ದರ್ಶನ್ ಅಭಿಮಾನಿಗಳ ಈ ಕಮೆಂಟ್ಸ್ ಇದೆಯಲ್ಲ, ಈ ಕಮೆಂಟ್ಸಿಗೂ ಮತ್ತು ರೇಣುಕಾಸ್ವಾಮಿ ಕಮೆಂಟ್ಗೂ ಅಥವಾ ಫ್ಯಾನ್ಸಿಗೂ ರೇಣುಕಾಸ್ವಾಮಿಗೂ ಏನ್ ವ್ಯತ್ಯಾಸ ಅಂತ ಪ್ರಶ್ನೆಯನ್ನ ಮಾಡಿದ್ರು. ದೂರು ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಇದೀಗ ನಟಿ ರಕ್ಷಿತಾ ಪ್ರೇಮ್ ದರ್ಶನ್ ರವರ ವಿರುದ್ಧ ನಟಿ ರಮ್ಯಾ ನಿಂತಿರೋದಕ್ಕೆ ತಮ್ಮ ಪೋಸ್ಟ್ ಮೂಲಕ ತಿರುಗೇಟನ್ನ ಕೊಟ್ರ ಅನ್ನೋ ಚರ್ಚೆಯೂ ಕೂಡ ಶುರುವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಗಮನಿಸ್ತಾ ಇದ್ದೀವಿ ಮೊನ್ನೆಯಿಂದಲೂ ಕೂಡ ಯಾವಾಗ ಸುಪ್ರೀಂ ಕೋರ್ಟ್ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುತ್ತೆ ಅಂತ ಹೇಳಿ ರೇಣುಕಾಸ್ವಾಮಿ ಪ್ರಕರಣದ ಬಗ್ಗೆ ರಮ್ಯಾ ಪೋಸ್ಟ್ ಮಾಡಿದ್ರು, ಅವತ್ತಿನಿಂದಲೂ ಕೂಡ ವಿಚಾರಗಳು ಯಾವ್ಯಾವ ರೀತಿಯ ಸ್ವರೂಪವನ್ನ ಪಡೆದುಕೊಂಡು ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈಗ ನಟಿ ರಕ್ಷಿತಾ ಪ್ರೇಮ್ ಅವರು ಮಾಡಿರುವಂತಹ ಪೋಸ್ಟ್ ರಮ್ಯಾ ಅವರಿಗೆ ಯಾವ ರೀತಿಯಾಗಿ ಟಾಂಗ್ ಅನ್ನ ಕೊಟ್ಟಂತೆ ಭಾಸವಾಗ್ತಾ ಇದೆ, ಏನ್ ಹೇಳಿದ್ದಾರೆ ಅಂತ ರಕ್ಷಿತಾ ಪ್ರೇಮ್ ಅವರು ತಮ್ಮ ಪೋಸ್ಟ್ ನಲ್ಲಿ ಮಾಲ್ತೇಶ್? ಮಧುಶ್ರೀ, ಪ್ರಮುಖವಾಗಿ ಏನಂತಂದರೆ ನಟಿ ರಮ್ಯಾ ಅವರು ದರ್ಶನ್ ಅವರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗುವಂತಹ ಆಶಾಕಿರಣ ಇದೆ ಅನ್ನುವಂಥ ಪೋಸ್ಟನ್ನು ಮಾಡಿದ್ರು. ಆಗಿಂದ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಜೊತೆಗೆ ರಮ್ಯಾ ಅವರ ನಡುವಿನ ಒಂದು ಜಟಾಪಟಿ ತಾರಕಕ್ಕೇರಿದೆ ಅಂತ ಹೇಳ್ಬೋದು. ಈಗ ಅದರ ಮುಂದುವರೆದ ಭಾಗವಾಗಿ ಸಹಜವಾಗಿ ಅಂದರೆ ಪರವಿರೋಧದ ಚರ್ಚೆ ಆಗ್ತಾ ಇದೆ. ಸೊ ಈಗ ನಿನ್ನೆ ರಮ್ಯಾ ಅವರು ಏನು ದರ್ಶನ್ ಅವರ ಅಭಿಮಾನಿಗಳಿಗೆ ಟಾಂಗ್ ಕೊಟ್ಟರು, ಜೊತೆಗೆ ಅವರನ್ನು ತಿರುಗೇಟು ಕೊಟ್ಟರು, ಆ ವಿಚಾರವಾಗಿ ಎಲ್ಲೋ ರಕ್ಷಿತಾ ಅವರು ಕೂಡ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ಪೋಸ್ಟ್ನ ಮಾಡಿದ್ರ. ರಮ್ಯಾ ಅವರ ಮಾತಿಗೆ ಎಲ್ಲೋ ಪ್ರತಿಕ್ರಿಯೆ ನೀಡುವಂತಹ ಸಂದೇಶ ಇದಾಗಿದೆಯಾ ಅನ್ನುವಂಥ ಕುತೂಹಲ ಇರ್ತಕ್ಕಂಥದ್ದು ರಕ್ಷಿತಾ ಅವರು ಹೇಳಿರ್ತಕ್ಕಂಥದ್ದು. ಸೊ ಅಂದರೆ ಈ ಒಂದು ಯಾರ ಮಾನಸಿಕ ಆರೋಗ್ಯ ಹೇಗಿರುತ್ತೆ ಅನ್ನೋಂಥದ್ದು ತಿಳ್ಕೋಬೇಕು, ಮತ್ತು ಗೊತ್ತಿರಲ್ಲ. ಸೊ ಜೊತೆಗೆ ಕೆಲವರು ಏನು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಟೆನ್ಷನ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಮತ್ತು ವೈರಲ್ ಆಗಲಿಕ್ಕೆ ಈ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತಿದೆ ಅನ್ನುವಂತಹ ಒಂದು ಮೆಸೇಜನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾರೆ. ಆ ಒಂದು ಮೆಸೇಜನ್ನು ದರ್ಶನ್ ಅವರ ಅಭಿಮಾನಿಗಳು ಈಗ ವೈರಲ್ ಮಾಡ್ತಾ ಇದ್ದಾರೆ. ಅಂದರೆ ಇಂಡೈರೆಕ್ಟ್ ಆಗಿ ರಮ್ಯಾ ಅವರ ಹೇಳಿಕೆಗೆ ರಕ್ಷಿತಾ ಅವರು ಎಲ್ಲೋ ತಿರುಗೇಟನ್ನು ಕೊಟ್ರ ಅನ್ನೋಂಥ ರೀತಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇತ್ತ ರಮ್ಯಾ ಅವರ ವಿರುದ್ಧ ತಿರುಗಿ ಬಿದ್ದಂತಹ ದರ್ಶನ್ ಅವರ ಅಭಿಮಾನಿಗಳು ರಕ್ಷಿತಾ ಅವರ ಒಂದು ಪೋಸ್ಟ್ ಅನ್ನ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಟಾಂಗ್ ನೀಡ್ತಾ ಇದ್ದಾರೆ ಅನ್ನುವಂತಹ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಏನಿದೆ, ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪ್ರಕರಣದ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಮತ್ತೆ ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಮಾಲ್ತೇಶ್, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇನ್ನು ಡಿ ಬಾಸ್ ಫ್ಯಾನ್ಸ್ ವಿರುದ್ಧ ರಮ್ಯಾ ದೂರು ಕೊಡುವ ಸಾಧ್ಯತೆ ಇದೆ. ಒಂದು ಕಡೆ ಆ ರೀತಿಯ ಬೆಳವಣಿಗೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ನಟಿ ರಮ್ಯಾ ಅವರಿಗೆ ರಕ್ಷಿತಾ ಟಾಂಗ್ ಕೊಟ್ರ ಅನ್ನೋ ಪ್ರಶ್ನೆಯೂ ಕೂಡ ಈಗಾಗಲೇ ಮೂಡಿದೆ. ಇನ್ಸ್ಟಾಗ್ರಾಂನಲ್ಲಿ ನಟಿ ರಕ್ಷಿತಾ ಪ್ರೇಮ್ ಅವರು ಪೋಸ್ಟ್ ಅನ್ನ ಹಾಕಿದ್ರು. ಅದ್ರ ಬಗ್ಗೆ ಇದೀಗ ಚರ್ಚೆಗಳು ಶುರುವಾಗಿದೆ. ನಟಿ ರಕ್ಷಿತಾ ಪ್ರೇಮ್ ಅವರು ದರ್ಶನ್ರಿಗೆ ಎಷ್ಟು ಅತ್ಯಾಪ್ತರು ಅನ್ನೋದು ಗೊತ್ತಿದೆ, ಗೆಳತಿ. ಹಾಗಾಗಿ ದರ್ಶನ್ ಪರವಾಗಿನೇ ಈ ಪೋಸ್ಟ್ ಅನ್ನ ಮಾಡಿದ್ರ ಅನ್ನೋ ಕುತೂಹಲ ಮನೆ ಮಾಡಿದೆ. ಅದರ ಜೊತೆಗೆ ರಮ್ಯಾಗೆ ತಮ್ಮ ಪೋಸ್ಟ್ ಮೂಲಕ ಟಾಂಗ್ ಕೊಟ್ರ ಅನ್ನೋ ಪ್ರಶ್ನೆಯೂ ಕೂಡ ಮೂಡಿದೆ. ಒಂದಷ್ಟು ಮಂದಿ ಮೇನ್ ಸ್ಟ್ರೀಮ್ ಅಲ್ಲಿ ಇರೋದಕ್ಕೋಸ್ಕರ ಈ ರೀತಿಯ ವಿಚಾರಗಳನ್ನ ಎತ್ಕೊಂಡು ಪೋಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋ ಧಾಟಿಯಲ್ಲಿ ಪರೋಕ್ಷವಾಗಿ ನಟಿ ರಕ್ಷಿತಾ ಪ್ರೇಮ್ ಅವರು ಪೋಸ್ಟ್ ಅನ್ನ ಹಾಕಿದ್ರ ಅನ್ನೋ ಪ್ರಶ್ನೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.